9,700 ಖಾಲಿ ಮಾಡ್ತಾರೆ. ನಮ್ಗೆ ಏನ್ ಬರುತ್ತ್ರಿ 9,700 ಏನು ಕಟ್ಟಕ್ಕಾಗುತ್ತೆ? ಒಂದು ಬಾತ್ರೂಮ್ ಒಂದು ಬಟ್ಲು ಕಟ್ಟಕ್ಕಾಗುತ್ತೇನ್ರಿ? ಹೋರಾಟ 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 ತಾಲೂಕಿನಲ್ಲಿ ಕಸ್ಬಲ್ಲಿ ಮದ್ದೂರು ಗ್ರಾಮ ಪಂಚಾಯತಿ, ಕೊನ್ನಾರಗಂಡಗಳಿ ಗ್ರಾಮ ಪಂಚಾಯತಿ, ಕೊಟ್ಟ ಗ್ರಾಮ ಪಂಚಾಯತಿಲಿ ಹೈವೇ ರಾಷ್ಟ್ರೀಯ ಹೆದ್ದಾರಿ ರೋಡು ಅಕ್ವಿಷನ್ ಮಾಡೋಕ್ಕೆ NH ಅಂದರೆ ನ್ಯಾಷನಲ್ ಹೈವೇ ಅಕ್ವಿಷನ್ ಆಗಿರೋ ಜಮೀನು ವಿಷಯಕ್ಕೆ ನಾವು ಹೋರಾಟ ಮಾಡ್ತಿರೋದು. ಅಂದರೆ ನಮಗೆ ಪರಿಹಾರ ಕಡಿಮೆ ಬಂದಿದೆ ಮತ್ತು ನೋಟಿಸು ಕನ್ನಡ ಯಾರಿಗೂ ಕೊಟ್ಟಿಲ್ಲ ಮತ್ತು ಪರಿಹಾರ ಹಾಕಿದ್ದೀವಿ ಅಂತ ರೈತರನ್ನ ದಿಕ್ಕು ತಪ್ಪಿಸ್ತಿದ್ದಾನೆ ಕಾಂಟ್ರಾಕ್ಟ್ ವಿರುದ್ಧ ಮತ್ತು ಅಧಿಕಾರಿ ವಿರುದ್ಧ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ. ಇದು ನಮಗೆ ನ್ಯಾಯ ಸಿಗಬೇಕು. ಗುರುವಾರದವರು ನ್ಯಾಯ ಸಿಕ್ಕಿಲ್ಲ ಅಂತಾರೆ ಮುಂದಿನ ಹೋರಾಟ DC ಆಫೀಸ್ ಮುಂದೆ ಎಲ್ಲರ ರೈತರ ಜೊತೆ ಹೋಗಿ ಒಗ್ಗಟ್ಟಾಗಿ ನಾವು ದಾಳಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಾವು ಗಿಡಗನಹಳ್ಳಿ ನಾಗೇಂದ್ರನಾಥ್ ಅಂತ. ನಾವು ಇವಾಗ ಏನು ಹೇಳೋದು ಅಂದರೆ, ಫಸ್ಟ್ ಒನ್ ಥಿಂಗ್ ಐ ವಾಂಟ್ ಟು ಸೇ ಯು ದಟ್ ವಿ ವಿಲ್ ರೆಸ್ಪೆಕ್ಟ್ ದ ಗೌರ್ಮೆಂಟ್ ಆ್ಯಂಡ್ ವಿ ವಿಲ್ ರೆಸ್ಪೆಕ್ಟ್ ದ ಗೌರ್ಮೆಂಟ್ ಮೆಂಬರ್ಸ್. ಎರಡು ನಾವು ಹೇಳ್ತಾ ಇದ್ದೀವಿ. ಈಗ ಮದಲೂರು ಪಂಚಾಯಿತಿ 9,700 ಕೊಟ್ಟಿದ್ದಾರಲ್ಲ, 9,700 ಏನು ಬರುತ್ತೆ? ಯಾರಾದರೂ 3 ಜನ 4 ಜನ ಕುಡಿದ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಖಾಲಿ ಒಂದು ಪಾರ್ಟಿಲಿ 9,700 ಖಾಲಿ ಮಾಡ್ತಾರೆ. ನಮ್ಗೆ ಏನು ಬರುತ್ತ್ರಿ 9,700 ಏನು ಕಟ್ಟಕ್ಕಾಗುತ್ತೆ? ಒಂದು ಬಾತ್ರೂಮ್ ಒಂದು ಬಟ್ಲು ಕಟ್ಟಕ್ಕಾಗುತ್ತೇನ್ರಿ? ವಿ ವಿಲ್ ರೆಸ್ಪೆಕ್ಟ್ ದ ಗೌರ್ಮೆಂಟ್, ಬಟ್ ಗೌರ್ಮೆಂಟ್ ದಿಸ್ ಪೀಪಲ್ ವಾಟ್ ದೇ ಡೂಯಿಂಗ್? Government is not acting like a poor people. You are a poor peoples. You are not a businessmen. ನಾವು ಅಗ್ರಿಕಲ್ಚರ್ ನಾವು ತುಂಬ ಹಿಂದುಳಿದ ವರ್ಗದವ್ರು. ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಇವಾಗ ಟೌನ್ ಲಿಮಿಟ್ ಅಂತಾರೆ, ಅದು ಮಾತ್ರ ಜಮೀನಾ? ಮತ್ತು ನಮ್ದೆಲ್ಲ ಜಮೀನಲ್ಲೇನ್ರಿ? ಇದೇನು ನ್ಯಾಯ ಕೊಡಿಸ್ರಿ ಬಂದು? ಏನಾದರೂ ಇದು ಏನು 9,700 ಏನು ಬರುತ್ತೆ? ಈಗಿನ ಕಾಲದಲ್ಲಿ ಏನು ಬರುತ್ತೆ? ಒಂದು ಮಕ್ಕಳಿಗೆ ಒಂದು ಡ್ರೆಸ್ ತರೋಕ್ಕಾಗಲ್ಲ, ಒಂದು ಚಡ್ಡಿ ತರೋಕ್ಕಾಗಲ್ಲ ರೀ. ಇದು ಭಾಳ ಅನ್ಯಾಯ ಆಗುತ್ತೆ. ದಯವಿಟ್ಟು ನೀವು ಇದನ್ನು ಇದು ಮಾಡಿ ನಮಗೆ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಮು. ಮತ್ತು ಸೂಕ್ತ ಪರಿಹಾರ ಮಾಡಬೇಕು. ರೈತರು ಅಂದಮೇಲೆ ಪ್ರತಿಯೊಬ್ಬರು ರೈತರೇ. ಲ್ಯಾಂಡ್ ಅಂದಮೇಲೆ ಎಲ್ಲ ಪ್ರತಿಯೊಬ್ಬರು ಲ್ಯಾಂಡೇ. ಟೌನ್ ಲಿಮಿಟ್ ಒಂದು ಲ್ಯಾಂಡು, ಹಳ್ಳಿಲಿ ಒಂದು ಲ್ಯಾಂಡ್ ಆಗಲ್ಲ. ಅವರು ಎಲ್ಲ ಭಾಳ ಕಷ್ಟ ಇರುತ್ತೆ, ಅವ್ರ ಮನೆಗಳಲ್ಲೂ ಪ್ರಾಬ್ಲಮ್ ಇರುತ್ತೆ. ಇದು ನೀವು ದಯವಿಟ್ಟು ಅರ್ಥ ಮಾಡಿಕೊಂಡು ಎಲ್ಲ ರೈತರೇ ಯಾರು ಬಿಸ್ನೆಸ್ ಮ್ಯಾನ್ಸ್ ಅಲ್ಲ ಇಲ್ಲಿ, ಎಲ್ಲ ರೈತರು ಮಕ್ಕಳೇ. ನಾವು ಸ್ವಲ್ಪ ಜಮೀನುಗಳಿರೋದು, ನಾವೆಲ್ಲ ನೀರಾವರಿ ಇರೋದು ಸ್ವಲ್ಪ ನೀವು ಅಕ್ವೈರಿ ಮಾಡ್ಕೊಂಬಿಟ್ಟು ನಾವು ಗೌರ್ಮೆಂಟ್ಗೆ ರೆಸ್ಪೆಕ್ಟ್ ಮಾಡ್ತೀವಿ, ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಬಟ್ ನೀವು ಅದೇ ಥರ ನೀವು ಜನಗಳಿಗೆ ಸ್ಪಂದಿಸಬೇಕು. ಇಲ್ಲ ಅಂದರೆ ವಿ ವಿಲ್ ಟೇಕ್ ಎ ಸಮ್ ಪಾಯ್ಸನ್ ಆ್ಯಂಡ್ ವಿ ವಿಲ್ ಡೈ. ದಟ್ಸ್ ಆಲ್. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಈ ದಿನ ಇಲ್ಲಿ ಕಸ್ಬಾ ಹೋಬಳಿ ಏನು ಗ್ರಾಮ ಪಂಚಾಯತಿಗಳು, ಕೊಟ್ಟ ಗ್ರಾಮ ಪಂಚಾಯತಿ, ಹೊನ್ನಗೊಂಡಹಳ್ಳಿ, ಮದನೂರು ಇವೇನು ಭಾಗದಲ್ಲಿ ಗ್ರಾಮ ಪಂಚಾಯತಿಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅದರ ವಿರುದ್ಧವಾಗಿ ನಾವಿವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಶಾಶ್ವತ ಪರಿಹಾರ ನೀಡಲು ಅಧಿಕಾರಿಗಳು ಹಿಂದೇಟು ಹಾಕಿದ್ರೆ ಮುಂದಿನ ಗುರುವಾರದೊಳಗಾಗಿ ಎಲ್ಲ ರೈತರುಗಳು ಸಹ ಉಪವಾಸ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೋಬೇಕು. ಇಲ್ಲಿ ರೈತರು
ಕೊಟ್ಟ ಪಂಚಾಯತಿಲಿ ಒಂಥರ ರೈತರಿಲ್ಲ, ಮದ್ದೂರು ಪಂಚಾಯತಿಲಿ ಬೇರೆ ರೈತರಿಲ್ಲ, ವನಗೇರಹಳ್ಳಿ ಪಂಚಾಯತಿಲಿ ಬೇರೆ ರೈತರಿಲ್ಲ. ರೈತರೆಲ್ಲ ಒಂದೇ. ಎಲ್ಲ ರೈತರಿಗೂ ಅವ್ರ ಪರಿಹಾರ ನಿಗದಿ ಮಾಡೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ. ಕೊಟ್ಟ ಪಂಚಾಯತಿ ಕೊಟ್ಟ ಗ್ರಾಮದ ರಂಗಯ್ಯನವರು ನಾವು. ನಮ್ಮ ಹೋರಾಟ ಏನಿದ್ರು ಪರಿಹಾರ ಕಡಿಮೆ ಇದ್ದೆ, ಆ ಪರಿಹಾರ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಇವತ್ತು ಹೋರಾಟ ಮಾಡ್ತಾ ಇರೋದು. ರಾಷ್ಟ್ರೀಯ ಹೆದ್ದಾರಿ 544 ಈ ಆಂಧ್ರ ಗಡಿಯಿಂದ ಸಿರಾ IB ಸರ್ಕಲ್ವರೆಗೂ ಸುಮಾರು ರೈತರುಗಳ ಜಮೀನಿನಲ್ಲಿ ಅದು ಹೋಗ್ತಾ ಇದೆ. ಅದಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ದರ ನಿಗದಿ ಮಾಡಿದ್ದಾರೆ, ಮತ್ತು ಟೌನ್ ಲಿಮಿಟ್ನಲ್ಲಿ ಕೊಟ್ಟ ಗ್ರಾಮ ಇದೆ. ಆದ್ರೂ 6 ಕಿಲೋಮೀಟ್ರು ಇರೋ ಅಂಥ ಗ್ರಾಮನ 7.5 ಕಿಲೋಮೀಟ್ರು ಅಂತ ಮೆನ್ಷನ್ ಮಾಡಿ ಅವಾರ್ಡ್ನಲ್ಲಿ ನಮಗೆ ಈ ಕೊಟ್ಟ ಗ್ರಾಮ ಪಂಚಾಯತಿಗೆ ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅದರಿಂದ ಅದು 6 ಕಿಲೋಮೀಟ್ರ್ ಮಾತ್ರ ಇದೆ ಸಿರಾ ಟೌನ್ಗೆ. ಇದನ್ನು ಹೆಚ್ಚಿನ ದರ ನಿಗದಿ ಮಾಡಬೇಕು, ಮತ್ತು ರೈತರುಗಳಿಗೆ ಸೂಕ್ತ ಬೆಲೆಯನ್ನು ನೀಡಬೇಕು ಎಕರೆ ಮೇಲೆ. ಈ ಮೂಲಕ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತೀವಿ. ಮತ್ತು ನಮಸ್ಕಾರ, ನಾವು ಪಾಟಿಕೆರೆ ಸರ್ವೆ ನಂಬರ್ ಶಿವರಾಜಪ್ಪ ಅಂತ. ನೋಡಿ ಸರ್, ಆಂಧ್ರ ಬಾರ್ಡ್ರಿಂದ ಸಿರಾ ತಾಲೂಕಿವರೆಗೂ ರಸ್ತೆಗೆ ತೆಗೆದಿದ್ದಾರೆ 544 ಇದರಲ್ಲಿ ಕರ್ನಾಟಕ ಸಿರಾ ತಾಲೂಕು ಟೌನ್ ಲಿಮಿಟ್ಗೆ 15 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಅದರಿಂದ ಈ ಕಸಬಾ ಹೋಬಳಿನಾಗ ಪ್ರತಿಯೊಂದು ಒಂದೊಂದು ಸರ್ವೆ ನಂಬರ್ಗೆ ಒಂದೊಂದು ರೇಟ್ ಇದು ಮಾಡಿದ್ದಾರೆ. ಎಲ್ಲ ಒಂದೇ ರೇಟ್ ಮಾಡಿ ಎಲ್ಲ ಒಂದು ಬೆಲೆ ಕೊಟ್ಟು ಎಲ್ಲ ಅವಾರ್ಡ್ ಪ್ರತಿಯೊಬ್ಬ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ನೋಟಿಸ್ ಕೊಟ್ಟು ಅವ್ರ ಪರಿಹಾರ ಕೊಟ್ಟು ಇದು ಮಾಡಿ ಸೈಟ್ ರೋಡ್ ಮಾಡ್ಕೊಡೋಂಗಿದ್ರೆ ಬಿಟ್ಕೊಡ್ತೀವಿ. ಇಲ್ಲ ಅಂದರೆ ಮುಂದೆ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ. DC ಆಗಲಿ MLA ಆಗಲಿ ಎಲ್ಲರೂ ನಮ್ಮ ಗಮನದಲ್ಲಿ ಇಟ್ಕೊಂಡು ಇದನ್ನು ಸಹಕರಿಸಿಕೊಡ್ಬೇಕು ಅಂತ ಬೇಡ್ಕೊಳ್ತೀವಿ. ಇಲ್ಲ ಸರ್ ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ. ಇವ್ರೇನು ಸರ್ವೆ ಮಾಡಕ್ಕೆ ಬಂದಿದ್ದಾರೋ ಇವರು ರೋಡ್ನವರು ಇವರು ನೀಟಾಗಿ ಗೆಜೆಟ್ನಲ್ಲಿ ಇರೋ ಥರ ಮಾಡಿಲ್ಲ. ಈ ಗೆಜೆಟ್ ಇರೋ ಥರ ಮಾಡಬೇಕೆಂದು ನನ್ನ ಮನವಿ.